ವಾ 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 ಏನ್ ಆಕ್ಷನ್ ಮಾಡ್ತಾರೆ ಗುರು ನಮ್ಮ RCB ಆಕ್ಷನ್ ಟೇಬಲ್ ಕೂತ್ಕೊಂಡು ಕಾಳದ್ವಾದ್ರು ಅಪ್ಪೆ ತಾಯದ್ವಾದ್ರು ನಮ್ಮ RCB ಫ್ಯಾನ್ಸ್ಗಳು ಅವನ ಅಜ್ಜಿ ಪಿಂಡ ಅಲ್ಲ ಏನು RCB ಫ್ಯಾನ್ಸ್ಗಳ ಚೂತ್ಯ ಮಾಡಬೇಕು ಅಂತ ಈ ಸೀಸನ್ ಅನ್ಕೊಂಡ್ರು ಅಂತ ಕಾಣಿಸುತ್ತೆ. ಏನು ಗುರು RCB ಫ್ಯಾನ್ಸ್ಗಳು ಅನ್ಕೊಂಡಂತ ಒಬ್ಬ ಪ್ಲೇಯರ್ಗಳನ್ನು ಕೂಡ ಟಾರ್ಗೆಟ್ ಇರಲಿ ಏನೂ ಮಾಡ್ತಾ ಇಲ್ಲ, ಆ ಥರ ಸೀನ್ ಆಗ್ತಿದ್ದಿಲ್ಲ ನಮ್ಮ RCB. ಯಾವಾಗಲೂ ಹಂಗೇನೆ ಮಾಡೋದು, ಅದನ್ನೇನು ಸ್ಪೆಷಾಲಿಟಿ ಅಂತ ಕೇಳ್ತೀರಾ RCB ಫ್ಯಾನ್ಸ್ಗಳು? ಏನು ಎಲ್ಲ ಸಲಿನೂ ಏನೋ ಮ್ಯಾನೇಜ್ಮೆಂಟ್ ಚೇಂಜ್ ಆಗಿ ಹೋಗ್ಬಿಟ್ಟಿದೆ, ಹಂಗಾಗೋಗ್ಬಿಡುತ್ತೆ ಹಿಂಗಾಗೋಗ್ಬಿಡುತ್ತೆ ಅಂತೆಲ್ಲ ಅನ್ಕೊಂಡಿದ್ವಲ್ಲ, ಏನೂ ಆಗ್ತಾ ಇಲ್ಲ. ಅಲ್ಲೆಲ್ಲ ಮೈನ್ ಪ್ಲೇಯರ್ಸ್ಗಳೆಲ್ಲ ಬಿಟ್ಕೊಂಡು ಕೂತ್ಕೊಂಡಿದ್ದಾರೆ. ಪರ್ಸ್ ವ್ಯಾಲ್ಯೂನ ನೋಡ್ತಿದ್ದೆ ಮಗ, ರಿಮೈನಿಂಗ್ ಪರ್ಸ್ ವ್ಯಾಲ್ಯೂನ ನೋಡಿ ಯಾವ ಥರ ಇದೆ ಅಂತ. ಎಲ್ಲ ಟೀಮ್ಗಳು ಆಲ್ಮೋಸ್ಟ್ 30 ಕೋಟಿಗೆ ಬಂದು ನಿಂತ್ಕೊಂಡಿದ್ದಾರೆ. MI ಒಂದು 45 ಕೋಟಿ, MI ಕೂಡ ಸೈಲೆಂಟ್ ಆಗಿದೆ. MIದು ಬಿಡಿ ಅಷ್ಟೊಂದು ಇರಲಿಲ್ಲ, ಒಂದು ಸೈಲೆಂಟ್ ಆಗಿರೋದಲ್ಲ ಅರ್ಥ ಇದೆ, ಅವ್ರು ರಿಟರ್ನ್ ಮಾಡ್ಕೊಂಡಿದ್ದಾರೆ ಸುಮಾರು ಜನನ. ಆ್ಯಂಡ್ ಎಲ್ಲಾರ್ದು ಕೂಡ ಆಲ್ಮೋಸ್ಟ್ MI ಇದೆ 45 CR, ಇವ್ರು 74 ಕೋಟಿ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಗುರು. 20 ಬಂದಿದೆ. SRH 27 ಕೋಟಿ ಪರ್ಸ್ ವ್ಯಾಲ್ಯೂ, ರಿಮೈನಿಂಗ್ ಪರ್ಸ್ ವ್ಯಾಲ್ಯೂ. ಸ್ವಲ್ಪ ಟೀಮ್ಗಳದು KK ಅದು 27 ಕೋಟಿ ರಿಮೈನಿಂಗ್ ಪರ್ಸ್ ವ್ಯಾಲ್ಯೂ. ಅವ್ರು ಬಿಡಿ ಸರಿಯಾಗಿ ಕರೆಕ್ಟು, ಒಬ್ರಿಗೆ ಸರಿಯಾಗಿ ಬಿಡ್ ಮಾಡೋದಾಗುರು ನಮ್ಮ RCB. ಸದ್ಯಕ್ಕೆ ಪುಣ್ಯಕ್ಕೆ ತಗೊಂಡ್ಬಿಟ್ಟಿತ್ತು ಅಂದರೆ ಏನು ಗುರು ನನ್ನ ಮಕ್ಕಳ್ರು ಈ ಥರ ಅಜೀಬ್ ನನ್ನ ಮಕ್ಕಳ್ರ ಅಂತ ಅನ್ಕೊಬಿಡ್ತಿದ್ದೆ. ನಮಗಿನ್ನ ಒಂದು ಕೊಲ್ಟೆ ಫ್ರಾಂಚೈಸ್ ಇನ್ಯಾವ್ದು ಐತೆ ಅಂತಂದರೆ ಅದು KKRನೇ. ಬಟ್ ಅವರು ಫ್ಯಾನ್ಸ್ ಡಿಮ್ಯಾಂಡ್ ಮೇಲೆ ತಗೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಅವ್ರಿಗೆ ಯೂಸ್ ಆಗಿದೆ, ಅವರಿಂದ ಅವ್ರನ್ನ ನೋಡಿದ್ದಾರೆ, ಅದಕ್ಕೋಸ್ಕರ ತೊಗೊಂಡಿದ್ರು. 23.75 ಕೋಟಿಗೆ ನಾವು ತೊಗೊಂಡಿದ್ದು. ಸೀರಿಯಸ್ಲಿ ವರ್ತಿಲ್ಲ ಗುರು. ವೆಂಕಟೇಶ್ ಅಯ್ಯರು 23.75 ಕೋಟಿ. ನಿಜವಾಗ್ಲೂ ಸೀರಿಯಸ್ಲಿ ಶ್ರೇಯಸ್ ಅಯ್ಯರನೇ ಒಂಥರ ಸಿಕ್ಕಾಪಟ್ಟೆ ದುಬಾರಿ ಅಂತಾರೆ, ವೆಂಕಟೇಶ್ ಅಯ್ಯರು ಕೂಡ ದುಬಾರಿನಲ್ಲಿ. ನಿಜವಾಗ್ಲೂ ಗುರು ವೆಂಕಟೇಶ್ ಅಯ್ಯರ್ಗೆ ಇಷ್ಟೊಂದೆಲ್ಲ ಅಯ್ಯರ್ಸ್ ಇಬ್ರು ನೋಡಿ ಹೆಂಗೆ ಈಗ ಹೋಗ್ಬಿಟ್ಟಿದ್ದಾರೆ ಅಂತ. ಏನು ಅಯ್ಯರ್ ಅಂತ ಇಟ್ಕೊಂಡ್ಬಿಟ್ರೆ ಹೆಸರು ಐಗೆ ಹೋಗ್ತಾರೆ ಅಂತ ಕಾಣಿಸ್ತೈತೆ. ಸೀರಿಯಸ್ಲಿ ಇಬ್ರು ಕೂಡ ವರ್ತಿಲ್ಲ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ತೊಗೊಬೋದು ಒಂದು 15 ಕೋಟಿ, ಓಕೆ ವರ್ತು ವೆಂಕಟೇಶ್ ಅಯ್ಯರ್ ಅಂತ ಹೇಳ್ಬೋದು. ಬಟ್ ಸೀರಿಯಸ್ಲಿ 23.75 ಕೋಟಿ ಚೂತಿ ಆಗೋಗ್ಬಿಡ್ತಿದ್ವಿ ನಾವ್ಯಾರು ತಗೊಂಡ್ಬಿಟ್ಟಿದ್ವಿ ಅಂತಂದಿದ್ರೆ. ಪುಣ್ಯಕ್ಕೆ ತಗೊಳ್ಳಿಲ್ಲ. ಅದು ಪೋಸ್ಟ್ ವ್ಯಾಲ್ಯೂ ಇತ್ತು 73 ಕೋಟಿ ಉಳಿಸ್ಕೊಂಡವ್ರೆ, 74 ಕೋಟಿ ಉಳಿಸ್ಕೊಂಡವ್ರೆ, 74.25 ಕೋಟಿ ಉಳಿಸ್ಕೊಂಡವ್ರೆ. ಅದೇನೋ ಗೊತ್ತಿಲ್ಲ ಗುರು, ಸರಿಯಾಗಿ ಕರಗಿಸಿದ್ರು ಮಾತ್ರ KKR ಅವ್ರದ್ದು ಪೋಸ್ಟ್ ವ್ಯಾಲ್ಯೂ. ಬೇರೆ ಫ್ರಾಂಚೈಸಿಗಳು ಅಕ್ಕಪಕ್ಕದಲ್ಲಿ ಕೂತ್ಕೊಂಡ್ರೆ ನನ್ನ ಮಕ್ಕಳ್ರ ಏನಕ್ಕೋ ವೆಂಕಟೇಶ್ ಅಯ್ಯರ್ಗೆ ಆ ಪಾರ್ಟಿ ಕೊಡ್ತಾ ಇದ್ದೀರಾ ಅಂತ ಅನ್ಕೊಂಡಿರ್ತಾರೆ. ಹೌದು ಸ್ಟ್ಯಾಟ್ಸ್ ಎಲ್ಲ ಚೆನ್ನಾಗಿದೆ, ಪ್ಲೇ ಆಫ್ಸಲ್ಲಿ ಇಲ್ಲ ಸಖತ್ತಾಗಿದೆ, ಅವರ ಸ್ಟ್ಯಾಟ್ಸ್ ಸಖತ್ತಾಗಿ ಮೇಂಟೈನ್ ಮಾಡಿದರೆ, KKRಗೆ ಚೆನ್ನಾಗಿ ಆಡಿದರೆ ಓಕೆ. ಬಟ್ ಆದ್ರೂ ಇಷ್ಟೊಂದು ಕೊಡೋಕ್ಕೆ ವರ್ತ್ ಖಂಡಿತ ಇಲ್ಲ ಗುರು. ಏನು ಅವ್ರೇನು ಆಲ್ರೌಂಡರ್ ಅಂತ ಹೇಳ್ಬೋದು ನೀವು. ಏನೋ ಯಾವುದೋ 1-2 ಓವರ್ ಹಾಕ್ತಾರೆ ಅಷ್ಟೇ, 2-3 ಓವರ್ ಹಾಕ್ತಾರೆ ಸೀಸನಲ್ಲಿ. ಅದಕ್ಕೆ ನೀವು ಆಲ್ರೌಂಡರ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಒಟ್ಟಲ್ಲಿ ಯಾವುದಾದ್ರು ಒಂದು ಆರ್ಡ್ರಲ್ಲಿ ಆಡುವಂಥ ಬ್ಯಾಟರು, ಒಂಥರ ಫ್ಲೆಕ್ಸಿಬಲ್ ಆಗಿರುವಂಥ ಬ್ಯಾಟರ್, ಅದನ್ನಂತೂ ಒಪ್ಕೋಬೋದು, ಚೆನ್ನಾಗಿ ಆಡುವಂಥ ಬ್ಯಾಟರು. ಬಟ್ 23.75 ಕೋಟಿಗಂತೂ ಖಂಡಿತ ವರ್ತಿಲ್ಲ ನನ್ನ ಪ್ರಕಾರ. ತಗೊಂಡಿದ್ದಾರೆ ಅವರು, ಬಟ್ RCB ಬಿಡ್ ಮಾಡಲ್ಲ. ಇದಕ್ಕಿಂತ ಒಂದು ದೊಡ್ಡತನ ಇಲ್ಲ. KL ರಾಹುಲ್ಗೆ ಅರ್ಧ ಬಿಡ್ ಮಾಡೋದು ಬೇಡವಾ ಗುರು? 14 ಕೋಟಿವರೆಗೂ ಬಿಡ್ ಮಾಡೋದು ಬೇಡವಾ? ಇನ್ನು ನಾವು ಮಕ್ಕಳು 23.75 ಕೋಟಿ ಕರ್ಕೊಂಡು ಹೋಗ್ತಾರೆ ಅಂತಂದರೆ ವೆಂಕಟೇಶ್ ಅಯ್ಯರ್ಗೆ, KL ರಾಹುಲ್ಗೆ ಬೆಲೆ ಇಲ್ವಾ ಗುರು? ಒಬ್ಬರು ಪ್ಲೇಯರ್ ಇರೋದು ಕರ್ನಾಟಕದಿಂದ ಮಾರ್ಕಿ ಲಿಸ್ಟಲ್ಲಿ. ಆ ಪ್ಲೇಯರ್ನ ತಗೊಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ತಲೆಯಲ್ಲಿ ಇಲ್ಲ ಇನ್ನು ನಮ್ಮ ಮಕ್ಕಳಿಗೆ. ಕೂತ್ಕೊಂಡ್ಬಿಟ್ಟು ಆಕ್ಷನಲ್ಲಿ ಅವ್ರಿಗೆ ಚಿಲ್ಸಿದ್ರೆ ಅವ್ರಿಗೆಲ್ಲ ಬಿಡ್ ಮಾಡ್ತಾ ಇದ್ರಲ್ಲ. ಇನ್ನು ನಮ್ಮ ಮಕ್ಕಳಿಗೆ ಅದು ಏನು ಹೇಳಬೇಕು ಅಂತ ನನಗಂತೂ ಸೀರಿಯಸ್ಲಿ ಗೊತ್ತಾಗ್ತಾ ಇಲ್ಲ. ಮಾರ್ಕಸ್ ಸ್ಟೋನಿಸ್ಗೇನೋ ಬಿಡ್ ಮಾಡಿದ್ರು, ಒಳ್ಳೆ ಪಿಕ್ ಆಗಿತ್ತು, ಬಿಡ್ ಏನೋ ಮಾಡಿದ್ರು, ಬಟ್ ಅವ್ರನ್ನೂ ಕೂಡ ತಗೊಳ್ಳಿಲ್ಲ, ಅವ್ರನ್ನೂ ಕೂಡ ಬಿಟ್ರು. ಆ್ಯಂಡ್ ಗ್ಲೆನ್ ಮ್ಯಾಕ್ಸಿ ಎಷ್ಟು 4 ಪಾಯಿಂಟ್ ಸಂವಾಟ್ ಕ್ರಾಸ್ಗೆ ಹೋಗಿದ್ದಾರೆ ಅಂತ ಕಾಣಿಸುತ್ತೆ. 4.20 ಕೋಟಿಗೆ ಸಿಕ್ಕಾಪಟ್ಟೆ ಚೀಪ್ ಆ್ಯಂಡ್ ಬೆಸ್ಟ್ ಪಿಕ್ ಆಗಿ ಸಿಕ್ಬಿಟ್ರು ಪಂಜಾಬ್ ಕಿಂಗ್ಸ್ಗೆ ಒಂಥರ ಸ್ಟೀಲರ್ ಪಿಕ್ ಅಂತ ಹೇಳಬೇಕು. ಯಾಕಂದ್ರೆ ಮ್ಯಾಕ್ಸ್ವೆಲ್ ನೋಡಿದ್ರು ಅಂತೀರಿ, ಈ ಸೀಸನ್ ತೋರಿಸ್ತಾರೆ ಏನು ಅಂತ. ಮ್ಯಾಕ್ಸ್ವೆಲ್ ಪಂಜಾಬ್ ಕಿಂಗ್ಸಿಂದ RCBಗೆ ಬಂದರು, RCBಯಿಂದ ಮತ್ತೆ ಇವಾಗ ಪಂಜಾಬ್ ಕಿಂಗ್ಸ್ಗೆ ಹೋಗಿದ್ದಾರೆ. RCBಗೆ ಏನು ಅಂತ ತೋರಿಸ್ತಾರೆ ಅಂತ ಕಾಣಿಸುತ್ತೆ. ಇವಾಗ ನನ್ನ ಪ್ರಕಾರ ಬೈಬ್ಯಾಕ್ ಮಾಡ್ಕೊಂಡಿರ್ಬೇಕಾಗಿತ್ತು, RTM ಕಾರ್ಡ್ನ ಯೂಸ್ ಮಾಡಬೇಕಾಗಿತ್ತು ನಾನು ಇವ್ರ ಮೇಲೆ. ಮ್ಯಾಕ್ಸಿ ಜೊತೆಗೆ ಲಿಯಮ್ ಲಿವಿಂಗ್ಸ್ಟನ್ ಇಬ್ಬರು ಏನಾದ್ರು ಸಿಕ್ಕಿತ್ತು ಅಂತಂದರೆ ಒಂಥರ ನೋಡಿ ನಮಗೆ ಸ್ಪಿನ್ ಅಟ್ಯಾಕ್ ಅನ್ನೋದನ್ನ ಹೆಂಗೋ ಒಂಥರ ಏನೋ ಒಂದು ಮಾಡೋರು ಇಬ್ಬರು ಸೇರಿಕೊಂಡು ಚೆನ್ನಾಗಿತ್ತು, ಇಬ್ಬರು ಏನಾದ್ರು ಆಡಿತ್ತು ಅಂತ ಅಂದಿದ್ರೆ. ಬಿಡಿ, ಇವಾಗ ಜಾಸ್ತಿ ಮಾತಾಡೇನು ಪ್ರಯೋಜನ ಇಲ್ಲ. 4.20 ಕೋಟಿ ಜಾಸ್ತಿ ಆಗೋಗ್ಬಿಟ್ಟಿದ್ದು ಅಂತ ಕಾಣಿಸುತ್ತೆ RCBಗೆ. ವೆಂಕಟೇಶ್ ಅಯ್ಯರ್ ನೋಡ್ರಿ 23.75 ಕೋಟಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡ್ರೆ ಮ್ಯಾಕ್ಸಿಗೆ 4.20 ಕೋಟಿ ಕೊಡೋದಕ್ಕಾಗೋದಿಲ್ಲ. ಒಂದು ಸೀಸನ್ ಏನೋ ಒಂದು ಫೇಲ್ಯೂರ್ ಆದ್ರಪ್ಪ, ಎಲ್ಲ ಸೀಸನು ಫೇಲ್ ಆಗ್ತಾರೆ ಮ್ಯಾಕ್ಸಿ. ನನ್ನ ಪ್ರಕಾರ ತೊಗೊಂಡಿರ್ಬೇಕಾಗಿತ್ತು. ಸ್ಟಾಯ್ನಿಸ್ನಾಗಿರಲಿ ಮ್ಯಾಕ್ಸಿನಾಗಿರಲಿ ತಗೊಂಡಿರ್ಬೇಕಾಗಿತ್ತು. ಸ್ಟಾಯ್ನಿಸ್ಗೆ ಇನ್ನೂ 1 ಕೋಟಿ ಅಥವಾ ಇನ್ನೊಂದು 2 ಕೋಟಿ ಹೋಗಿದ್ರು ಪರವಾಗಿಲ್ಲ ಅಂತ ಹೇಳ್ತಿದ್ದೆ, ಹೋಗಲಿಲ್ಲ ಸ್ಟಾಯ್ನಿಸ್ಗೆ, ನಿಲ್ಸಿದ್ರು ಮೊದಲೇ. ಏನು ಹೇಳ್ತೀರಾ ಗುರು? ಏನು ಹೇಳೋದಕ್ಕಾಗೋದಿಲ್ಲ. ಏನೇನೋ ಮಾಡ್ತಾವ್ರು ಕೂತ್ಕೊಂಡು. ಯಾರಿಗೆ ವೆಯ್ಟ್ ಮಾಡ್ತಾವ್ರು? ವಿಲ್ ಜಾಕ್ಸಿಗೆ ವೆಯ್ಟ್ ಮಾಡ್ತಾವ್ರೆ, ಮಾರ್ಕೋ ಆ್ಯನ್ಸನಿಗೆ ವೆಯ್ಟ್ ಮಾಡ್ತಾವ್ರೆ ಅಂತ ಕಾಣಿಸ್ತಾ ಐತೆ ನನಗೆ. ನೋಡೋಣ, ಒಂದು ವೇಳೆ ಅವ್ರನ್ನೂ ಬಿಟ್ಟರು ಅಂತಾರೆ. ಇವ್ರಿಗೆ RTM ಕಾರ್ಡ್ ಐತೆ ಅನ್ನೋದೇ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಫಸ್ಟ್ ಆಫ್ ಆಲ್
RTM ಕಾರ್ಡ್ನ ಯಾರ ಮೇಲೂ ಕೂಡ ಯೂಸ್ ಮಾಡ್ತಾ ಇಲ್ಲ ಇವರು. ಇನ್ನೇನು ಮೈನ್ ಪ್ಲೇಸ್ಗಳೆಲ್ಲ ಹೋಗ್ತಾ ಅವ್ರೆ, ಇನ್ನು ಯಾರ ಮೇಲೆ ಯೂಸ್ ಮಾಡ್ತಾರೆ, ಇನ್ನೇನು ಎಲ್ಲ ಅನ್ಕ್ಯಾಪ್ ಪ್ಲೇಸ್ಗಳು ಅಂಥವ್ರು ಇಂಥವ್ರ ಮೇಲೆ RTM ಕಾರ್ಡ್ನ ಯೂಸ್ ಮಾಡ್ತಾರೆ ಅಂತ ಕಾಣಿಸ್ತಾ ಇರ್ತೀವಿ. ಇಟ್ಕೊಂಡ್ರು ಅಂತ 3 RTM ಕಾರ್ಡ್ನ ನೋಡೋಣ ಅದು ಯಾರ ಮೇಲೆ ಯೂಸ್ ಮಾಡ್ತಾರೆ ಏನು ಕತೆ ಅಂತ. ಒಟ್ಟಲ್ಲಿ ಚಿಲ್ಲರೆ ಹತ್ರ ಸದ್ಯದ ಮಟ್ಟಿಗಂತೂ ಆಲ್ಮೋಸ್ಟ್ ಎಷ್ಟು 4-5 ಸೀಟು ಮುಗ್ದಿದೆ ಅಂತ ಕಾಣಿಸುತ್ತೆ. ಸದ್ಯದ ಮಟ್ಟಿಗೆ ಒಂಥರ ವರ್ಷಾಗಿನೇ ಮಾಡ್ತಿದ್ದಾರೆ ಆಪ್ಷನ್ನ. ನೋಡೋಣ ಅದು ಯಾವಾಗ ಹೆಚ್ಚೆತ್ಕೋತಾರೆ ನಮ್ಮ RCB ಅಂತ. 73 ಕೋಟಿ ಉಳಿಸ್ಕೊಂಡವ್ರೆ ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ರೇಂಜಲ್ಲಿ ಇದ್ದಾರೆ ಅಂತ. 74 ಕೋಟಿ ಆಲ್ಮೋಸ್ಟ್ ಉಳಿಸ್ಕೊಂಡಿರೋದಿರೋ, ಬೇರೆಯವರೆಲ್ಲ ಆಲ್ಮೋಸ್ಟ್ 27 ಕೋಟಿ, 32 ಕೋಟಿ, 35 ಕೋಟಿ ಆ ರೇಂಜಿಗೆ ಬಂದವ್ರೆ. ಇವ್ರಿಗೆ ಆಲ್ಮೋಸ್ಟ್ ಅವ್ರಿಗಿಂತ ಅರ್ಧ ಜಾಸ್ತಿ ಉಳಿಸ್ಕೊಂಡು ಕೂಡ ಇನ್ನೂ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಇನ್ನು ಇಶಾನ್ ಕಿಶನ್ ಇದ್ದಾರೆ ಅಂತ ಕಾಣಿಸುತ್ತೆ. ಇಶಾನ್ ಕಿಶನ್ ಟಾರ್ಗೆಟ್ ಮಾಡ್ಬೋದು ಅಂತ ಕಾಣಿಸುತ್ತೆ. ನೋಡೋಣ ಅದು ಯಾರನ್ನ ಮಾಡ್ತಾರೋ ಏನು ಕತೆ. ನಾವು ಒಟ್ಟಿನಲ್ಲಿ RCB ಫ್ಯಾನ್ಸ್ಗಳಂತೂ ಇಕ್ಕ ಮುಕ್ಕ ಬೈಕಂತವ್ರೆ RCB ಮ್ಯಾನೇಜ್ಮೆಂಟ್ನ. ಆ ಥರ ಒಂಥರ ವೆರೈಟಿಯಾಗಿ ಮಾಡ್ತಾವ್ರೆ ಆಕ್ಷನ್ನ. ಯಾವ ಸೀಸನ್ ಕೂಡ ಈ ಪಾರ್ಟಿ ಬೈಕೊಂಡಿರಲ್ಲ ಅಂತ ಕಾಣಿಸುತ್ತೆ. ಎಲ್ಲ ಸೀಸನ್ ಆಕ್ಷನ್ ಆದಮೇಲೆ ಬೈಕೊಂಡವರು, ಬಟ್ ಆಕ್ಷನ್ ಟೈಮಲ್ಲೇ ಬೈಕಂತ ಹೋಗಿತಾವ್ರು ಈ ಸಲ ಅಂತಂದರೆ ಯಾವ ರೇಂಜಿಗೆ ಟೀಮ್ನ ಬಿಲ್ಡ್ ಮಾಡ್ತಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.